ಬಿಗ್ ಬಾಸ್ ಮನೇಲಿ ಫ್ಯಾಮಿಲಿ ರೌಂಡ್ ನಡೀತಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮೊದಲನೇ ದಿನ ಇಬ್ಬರ ಪೇರೆಂಟ್ಸ್ಗಳು ಬಂದಿದ್ರು. ಸೊ ಬಿಗ್ ಬಾಸ್ ನ ಜೋಡಿ ಅಂತ ಏನು ತ್ರಿವ್ಯ ಅಂತ ಏನು ಕರಿತೀರ, ಅವರಿಬ್ಬರು ಪೇರೆಂಟ್ಸ್ಗಳು ಕೂಡ ಬಂದಿದ್ರು. ಸೊ ಇಬ್ರು ಒಂದು ರಿಲೇಶನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು ಸಿಕ್ಕಾಪಟ್ಟೆ ಆಶ್ಚರ್ಯನೇ ಅನ್ನಿಸ್ತು. ಯಾರ್ಯಾರ ಬಗ್ಗೆ ಮಾತಾಡ್ತಾರೋ ಅಂತ ಅನ್ಕೊಂಡಿದ್ವಿ, ಬಟ್ ಇಬ್ರು ಪಾಸಿಟಿವ್ ಮಾತಾಡಿದ್ರು. ಎರಡನೇ ದಿನ ಮೋಕ್ಷಿತಾ ಅವ್ರದ್ದು ಎಮೋಷನಲ್ ಆಗಿ ಅವರ ಅಪ್ಪ ಅಮ್ಮ ಬಂದಿದ್ರು, ಜೊತೆಗೆ ತಮ್ಮನೂ ಕೂಡ ಬಂದಿದ್ದ. ಹಾಗೆ ಎರಡನೇದಾಗಿ ಬಂದಿದ್ದು ನಮ್ಮ ಮಂಜಣ್ಣ ಅವರ ಫ್ಯಾಮಿಲಿ. ಸೊ ಮಂಜಣ್ಣನ ಫ್ಯಾಮಿಲಿ ಮೊದಲಿಗೆ ಅವರ ತಂಗಿ ಮತ್ತು ತಂಗಿಯ ಮಗಳು ಇಬ್ಬರು ಕೂಡ ಬರ್ತಾರೆ. ಸರ್ಪ್ರೈಸ್ ಒಂದು ಗಿಫ್ಟನ್ನು ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಮಂಜಣ್ಣ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾನೆ, ಸಿಕ್ಕಾಪಟ್ಟೆ ಅಳ್ತಾನೆ. ನಂತರ ತಂಗಿ ಬಂದಾದ ನಂತರ ಅವರ ಅಪ್ಪಾಜಿ ಕೂಡ ಒಳಗೆ ಬರ್ತಾರೆ. ಅಪ್ಪಾಜಿ ಮಾತ್ರ ಹನುಮಂತನ ದೊಡ್ಡ ಫ್ಯಾನ್ ಆಗಿದ್ದಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ಒಳ್ಳೆಯ ಮನತನದಿಂದ ಬಂದಿರೋದು. ರೈತರು ಅಂದ್ರೇ ಆ ಥರ ಒಂದು ಮನಸ್ಸಿರ್ತದೆ, ಎಲ್ಲರನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋದಾಗ್ಬೋದು, ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅನ್ನೋದೊಂದು ಮನಸ್ಥಿತಿ ಇರ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು, ನನಗೂ ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ಅನಿಸಿದ್ರು. ಸೊ ಹನುಮಂತನ ಹೇಳ್ತಾರ ಮುದ್ದಾಡಿದ್ರು ಅಂತ ಹೇಳಿ ನೀವು ನೋಡ್ಬೋದು. ಹನುಮಂತ ಗೆದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಇದರಿಂದನೂ ಕೂಡ ಗೊತ್ತಾಯ್ತು. ನಿನ್ನ ನೋಡೋ ಪುಣ್ಯ ನನಗೆ ಸಿಕ್ತಲ್ಲ, ನಾನು ಮಾಡಿದ ಪುಣ್ಯನೋ ಅಥವಾ ನಮ್ಮ ಮನೆ ದೇವ್ರು ಮಾಡಿದ ಪುಣ್ಯನೋ ಅನ್ನೋ ದೊಡ್ಡ ಮಾತು ಕೂಡ ಆಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು, ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ನಂತರ ಗೌತಮಿ ಹಾಗೆ ಮಂಜಣ್ಣನ ಒಂದು ರಿಲೇಶನ್ಶಿಪ್ ಬಗ್ಗೆ ಅವರ ತಂಗಿ ಮಾತಾಡ್ತಾರೆ. ಮಂಜಣ್ಣನ ಕೂರಿಸ್ಕೊಂಡು ಒಂದು ಸೈಡಲ್ಲಿ ಕೂರಿಸ್ಕೊಂಡು ಹೇಳ್ತಾರೆ, ನೀನು ಇಂಡಿವಿಜುವಲ್ ಗೇಮ್ ಆಡು, ನಿನ್ನಲ್ಲಿರೋ ಟ್ಯಾಲೆಂಟ್ ನನಗೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ, ಯಾರ್ದೋ ಹಿಂದೆ ಇದ್ಬಿಟ್ಟು ನೀನು ಕಣ್ಮರೆ ಆಗ್ತಿದ್ಯಾ ಅಂತ ಹೇಳಿ, ಯಾರ ಹಿಂದೆನೂ ಹೋಗಕ್ಕೆ ಹೋಗ್ಬೇಡ, ಯಾರಿಗೂ ಬಕೆಟ್ ಹಿಡಿಯಕ್ಕೆ ಹೋಗ್ಬೇಡ, ಯಾರಿಂದನೂ ನೀನು ಮುಂದೆ ಬರ್ತಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಗೌತಮಿಯ ಸಹವಾಸ ಬಿಡು ಅಂತ ಹೇಳಿ ಅವ್ರ ತಂಗಿ ಹೇಳ್ತಾಳೆ. ಸೊ ಆದರೂ ಮಂಜಣ್ಣ ಹೇಳ್ತಾನೆ, ಫಸ್ಟಿಂದ ನನ್ನ ಜೊತೆಗಿದ್ದಾಳೆ, ಅವಳು ಜೊತೆಗೆ ಇಟ್ಕೊಂಡೆ ಇಂಡಿವಿಜುವಲ್ ಗೇಮ್ ಮಾಡ್ತೀನಿ ಅಂತ, ಯಾರ ಸಹವಾಸನೂ ಬೇಡ, ಒಬ್ಬನೇ ಆಡು ಅಂತ ಹೇಳಿ ಗೌತಮಿಯ ಬಗ್ಗೆ ಅವರ ತಂಗಿ ಹೇಳ್ತಾರೆ. ನೀನು ಒಬ್ಬಳೇ ಆಡಬೇಕು, ಯಾರ ಸಹವಾಸ ಬೇಡ, ಅವಳಿಂದ ಯಾಕೆ ಹೋಗ್ತೀಯ ನೀನು, ಸೆರ್ಗ್ ಹಿಂದೆ ಆಡೋದು ಸರಿಯಾಗಲ್ಲ, ಜನಗಳಿಗೂ ಸರಿಯಾಗಿ ಕಾಣಿಸ್ತಿಲ್ಲ, ನಿನ್ನ ಆಟನ ನಿನ್ನ ಆಡು ಅಂತಲೂ ಕೂಡ ಅವ್ರ ತಂಗಿ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಜೊತೆಗೆ ಅವರ ಅಮ್ಮನೂ ಕೂಡ ಹೇಳ್ತಾರೆ, ಸಾರಿ ಏನಕ್ಕೆ ಕೇಳ್ತೇನೆ, ನೀನು ಮಾಡ್ತಿರೋ ತಪ್ಪಿಗೆ ಯಾವಳ ಹತ್ರನೂ ಸಾರಿ ಕೇಳಬೇಡ, ಯಾರ್ಯಾರ ಹತ್ರನೂ ಸಾರಿ ಕೇಳಬೇಡ ಅಂತಲೂ ಡೈರೆಕ್ಟಾಗಿ ಹೇಳ್ತಾರೆ. ಯಾಕಂದರೆ ಗೌತಮಿ ಹತ್ರ ಮಂಜಣ್ಣ ಪದೇ ಸಾರಿ ಎಲ್ಲದಕ್ಕೂ ಕೇಳ್ತಾ ಇರ್ತಾನೆ. ಅವ್ರ ಅಮ್ಮಂಗೆ ಅದು ಬೇಜಾರಾಗ್ಬಿಟ್ಟು, ಯಾರ್ಯಾರಿಗೂ ಯಾಕೋ ಸಾರಿ ಕೇಳ್ತೇನೆ, ನೀನು ನಿನ್ನ ಆಟ ನೀನು ಆಡೋ, ಎಲ್ಲರ ಜೊತೆಗೂ ಸೇರ್ಕೊಳ್ಳೋ, ಒಬ್ಬರ ಜೊತೆಗೆ ಯಾಕೋ ಇರ್ತೀಯ ಅಂತ ಹೇಳಿ ಗೌತಮಿ ಜೊತೆಗೆ ಸೇರ್ಬೇಡ ಅಂತ ಹೇಳಿ ಇಂಡೈರೆಕ್ಟಾಗಿ ಮಕ್ಕಕ್ಕೆ ಹೊಡೆದಂಗೆ ಮಂಜಣ್ಣಂಗೆ ಹೇಳಿದ್ರು. ಸೊ ಮಂಜಣ್ಣ ಇದನ್ನು ಅರ್ಥ ಮಾಡ್ಕೊಂಡು ಆಡ್ತಾನೋ ಅಥವಾ ಹಿಂಗೆ ಮುಂದುವರ್ಕೊಂಡು ಹೋಗ್ತಾನೋ. ಅವ್ರ ತಂಗಿ ಹೇಳಿದ್ದಾರೆ, ನಿನಗೆ ಈಗಿರೋವಂಥ ಕೆಪಾಸಿಟಿಗೆ ನಿನ್ಗೆ ಗೆಲ್ಲುವಂಥ ಕ್ಯಾಂಡಿಡೇಟು, ಬಟ್ ಎಲ್ಲೋ ಒಂದು ಕಡೆ ಮರೆಯಾಗ್ತಿದ್ಯಾ ಅಂತಲೂ ಕೂಡ. ಇದನ್ನು ತಲೆಗೆ ಹಾಕ್ಕೊಂಡು ಆಡ್ತಾನೋ ಅಥವಾ ಹೀಗೆ ಗೂಬೆ ಥರ ಮುಂದುವರ್ಕೊಂಡು ಹೋಗ್ತಾನೋ ಅಂತ ಹೇಳಿ ಕಾದು ನೋಡಬೇಕಾಗಿದೆ.